ಕಾಂಟೆಂಟ್ ಕ್ರಿಯೇಷನ್ ಅಂದ್ರೆ ಏನು? ಕಾಂಟೆಂಟ್ ನ ಹೇಗೆ ಕ್ರಿಯೇಟ್ ಮಾಡೋದು? ನಿಜವಾಗ್ಲೂ ಇದರಿಂದ ನಮ್ಗೆ ದುಡ್ಡು ಬರುತ್ತಾ? ಕಾಂಟೆಂಟ್ ಕ್ರಿಯೇಷನ್ ಅಂದ್ರೆ ತುಂಬಾ ಈಸಿನಾ? ಈ ತರ ತುಂಬಾ ಡೌಟ್ಸ್ ನಿಮ್ಮೆಲ್ಲರಿಗೂ ಇರುತ್ತೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇಫ್ ಯು ಆರ್ ನ್ಯೂ ಹಿಯರ್, ಐ ಆಮ್ ರಕ್ಷಾ ರೆಡ್ಡಿ. ಐ ಕ್ರಿಯೇಟ್ ಕಾಂಟೆಂಟ್ ಆನ್ ಮೇಕಪ್, ಫ್ಯಾಷನ್, ಸ್ಕಿನ್ ಕೇರ್ ಅಂಡ್ ಲೈಫ್ ಸ್ಟೈಲ್. ಏನಾದ್ರೂ ಕಾಂಟೆಂಟ್ ಕ್ರಿಯೇಷನ್ ಜರ್ನಿನ ಸ್ಟಾರ್ಟ್ ಮಾಡಬೇಕು, ಹೇಗೆ ಸ್ಟಾರ್ಟ್ ಮಾಡೋದು ಅಂತ ಗೊತ್ತಿಲ್ಲ ಅಂತ ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ. ಕಾಂಟೆಂಟ್ ಕ್ರಿಯೇಷನ್ ಜರ್ನಿನ ಹೇಗೆ ಸ್ಟಾರ್ಟ್ ಮಾಡ್ಬೋದು ಅಂತ 5 ಟಿಪ್ಸ್ ಮುಖಾಂತರ ನಾನು ನಿಮ್ ಜೊತೆ ಈ ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ಎಲ್ಲಾನು ಶೇರ್ ಮಾಡ್ತೀನಿ. ಆಲ್ಸೋ ಇನ್ ದಿಸ್ ವಿಡಿಯೋ ಐ ವಿಲ್ ಬಿ ಶೇರಿಂಗ್ ಮೈ ಎಕ್ಸ್ಪೀರಿಯನ್ಸ್ ಟು. ತುಂಬಾ ಜನಕ್ಕೆ ತುಂಬಾ ತರ ಡೌಟ್ಸ್ ಇರುತ್ತೆ ಕಾಂಟೆಂಟ್ ಕ್ರಿಯೇಷನ್ ಬಗ್ಗೆ. ಎವ್ರಿಥಿಂಗ್ ಎಲ್ಲಾನು ನಾನು ನಿಮ್ ಜೊತೆ ಈ ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿ ನಿಮ್ಮ ಎಲ್ಲಾ ಡೌಟ್ಸ್ಗೂ ಕೂಡ ನಾನು ಆನ್ಸರ್ ಮಾಡ್ತೀನಿ ವಿತ್ ಓನ್ಲಿ 5 ಟಿಪ್ಸ್. ಫಸ್ಟ್ ಸ್ಟೆಪ್ ಬಂದು ಯು ಶುಡ್ ನೋ ಯೋರ್ ನೀಚ್. ಅಂದ್ರೆ ನೀವು ಯಾವ ಟಾಪಿಕ್ ಮೇಲೆ ನಿಮ್ಮ ಕಾಂಟೆಂಟ್ ಕ್ರಿಯೇಷನ್ ಜರ್ನಿನ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡಿದೀರಾ ಅನ್ನೋದನ್ನ ತುಂಬಾನೇ ಚೆನ್ನಾಗಿ ತಿಳ್ಕೊಬೇಕಾಗತ್ತೆ. ಯಾರೋ ಮಾಡ್ತಾ ಇದ್ದಾರೆ, ಏನೋ ಮಾಡ್ತಾ ಇದ್ದಾರೆ ಅಂತ ನೀವು ಕೂಡ ಸ್ಟಾರ್ಟ್ ಮಾಡಬೇಡಿ. ಇಫ್ ಯು ಆರ್ ಪ್ಯಾಷನೇಟ್ ಅಬೌಟ್ ಕಾಂಟೆಂಟ್ ಕ್ರಿಯೇಷನ್ ದೆನ್ ಯು ಶುಡ್ ನೋ ಯೋರ್ ಪ್ರಾಪರ್ ನೀಚ್. ನಿಮ್ಗೆ ಲೈಫ್ ಸ್ಟೈಲ್ ಬಗ್ಗೆ ಮಾಡೋದಕ್ಕೆ ಇಷ್ಟ ಇದೆಯಾ, ಅಥವಾ ನಿಮ್ಗೆ ಏನಾದ್ರೂ ಬ್ಯೂಟಿ ಕಾಂಟೆಂಟ್ ಮಾಡಕ್ ಇಂಟ್ರೆಸ್ಟ್ ಇದೆ, ಸ್ಕಿನ್ ಕೇರ್ ಅಥವಾ ಯಾವ್ದಾದ್ರು ಹಾಲ್ ಮಾಡೋದು ಇಷ್ಟ ಇದ್ರೆ ಒಂದು ನೀಡ್ಸ್ ನ ನೀವು ಪ್ರಾಪರ್ ಆಗಿ ಫೈಂಡ್ ಔಟ್ ಮಾಡ್ಕೊಂಡು ಅದರಲ್ಲಿ ನಿಮ್ಮ ಇಂಟ್ರೆಸ್ಟ್ ನ ತಿಳ್ಕೊಂಡು ನೀವು ಸ್ಟಾರ್ಟ್ ಮಾಡ್ಬೇಕಾಗುತ್ತೆ. ಫಸ್ಟ್ ಇಸ್ ಟು ನೋ ಯೋರ್ ನೀಡ್ಸ್ ಅಂಡ್ ಯೋರ್ ಇಂಟ್ರೆಸ್ಟ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್ ಟು ಬಿಗಿನ್ ಯೋರ್ ಕಾಂಟೆಂಟ್ ಕ್ರಿಯೇಷನ್ ಜರ್ನಿ. ಸೆಕೆಂಡ್ ಇಸ್ ಯಾವ್ದೇ ಎಕ್ವಿಪ್ಮೆಂಟ್ಸ್ ನಿಮ್ ಹತ್ರ ಇಲ್ಲ ಅಂತ ಅಂದ್ರೂ ಯು ಕ್ಯಾನ್ ಜಸ್ಟ್ ಸ್ಟಾರ್ಟ್ ದ ಕಾಂಟೆಂಟ್ ಕ್ರಿಯೇಷನ್ ಜರ್ನಿ. ನಿಮ್ಮ ಹತ್ರ ಒಂದು ಚೆನ್ನಾಗಿರೋ ಫೋನ್ ಇದ್ರೆ ಸಾಕು, ನಿಮ್ಮ ಜರ್ನಿನ ನೀವು ಸ್ಟಾರ್ಟ್ ಮಾಡಬಹುದು. ನಿಮ್ಗೆ ಯಾವ್ದೆಲ್ಲ ಎಕ್ವಿಪ್ಮೆಂಟ್ಸ್ ಬೇಕಾಗುತ್ತೆ ಅಂತ ನಾನು ನಿಮ್ಗೆ ನೆಕ್ಸ್ಟ್ ಪಾರ್ಟ್ ಆಫ್ ದ ವಿಡಿಯೋ ಅಲ್ಲಿ ತಿಳಿಸ್ತೀನಿ. ಇಫ್ ಯು ವಾಂಟ್ ದಟ್ ಪ್ಲೀಸ್ ಡೂ ಲೆಟ್ ಮಿ ನೋ ಇನ್ ದ ಕಾಮೆಂಟ್ಸ್. ನಾನು ವಿತ್ ಲಿಂಕ್ ನಿಮ್ ಜೊತೆ ಶೇರ್ ಮಾಡ್ತೀನಿ. ಸೊ ಇನ್ ದಿಸ್ ವಿಡಿಯೋ ಲೆಟ್ಸ್ ಟಾಕ್ ಅಬೌಟ್ ಓನ್ಲಿ ಕಾಂಟೆಂಟ್ ಕ್ರಿಯೇಷನ್ ಜರ್ನಿ ಬಗ್ಗೆ, ಹೇಗೆ ಸ್ಟಾರ್ಟ್ ಮಾಡೋದು ಅಂತ. ಯಾವುದೇ ಎಕ್ವಿಪ್ಮೆಂಟ್ಸ್ ಇದ್ರೂ ಇಲ್ಲದೆ ಇದ್ರೂ ನೀವು ಜಸ್ಟ್ ಸ್ಟಾರ್ಟ್ ಮಾಡಿ. ನಿಮ್ಗೆ ಗೊತ್ತಾಗುತ್ತೆ ಆಮೇಲೆ ಹೇಗೆ ತಗೋಬೇಕು, ಯಾವ ಥಿಂಗ್ಸ್ ನಮ್ಗೆ ನೆಸೆಸರಿ ಇದೆ ಅಂತ. ಬೀಯಿಂಗ್ ಅ ಫ್ಯಾಷನ್ ಬ್ಯೂಟಿ ಕಾಂಟೆಂಟ್ ಕ್ರಿಯೇಟರ್ ನನಗೆ ಲೈಟಿಂಗ್, ಮೈಕ್ ಎಲ್ಲಾನು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಐ ಕ್ರಿಯೇಟ್ ಬ್ಯೂಟಿ ಕಾಂಟೆಂಟ್, ಮೇಕಪ್ ಕಾಂಟೆಂಟ್ ಆಗಿರೋದ್ರಿಂದ ನನಗೆ ನನ್ನ ಮೇಕಪ್ ನೆಲ್ಲ ಶೋಕೇಸ್ ಮಾಡೋದಕ್ಕೆ ಪ್ರಾಪರ್ ಲೈಟಿಂಗ್ ಇರೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ದೆನ್ ಐ ಇನ್ವೆಸ್ಟೆಡ್ ಆನ್ ಲೈಟ್ಸ್, ಥಿಂಗ್ಸ್ ಲೈಕ್ ದಟ್. ಇನಿಷಿಯಲಿ ನನ್ನ ಹತ್ರ ಫೋನ್ ಒಂದೇ ಇದ್ದಿದ್ದು, ಬೇರೆ ಏನೂ ಇರಲಿಲ್ಲ. ಟ್ರೈಪಾಡ್ ಕೂಡ ನನ್ನ ಹತ್ರ ಇರಲಿಲ್ಲ. ಬೀನ್ ಬ್ಯಾಗ್ ಮೇಲೆ ನನ್ನ ಫೋನ್ ನ ಇಟ್ಟು ನಾನು ನನ್ನ ಕಾಂಟೆಂಟ್ ಕ್ರಿಯೇಷನ್ ಜರ್ನಿನ ಸ್ಟಾರ್ಟ್ ಮಾಡಿದ್ದು. ಥರ್ಡ್ ಅಂಡ್ ವೆರಿ ಮಚ್ ಇಂಪಾರ್ಟೆಂಟ್, ನೆವರ್ ಕಾಪಿ ಎನಿ ಒನ್. ಯಾರನ್ನು ಕೂಡ ಕಾಪಿ ಮಾಡಬೇಡಿ. ಸೀಕ್ ಫಾರ್ ದ ಇನ್ಸ್ಪಿರೇಷನ್ ಬಟ್ ನೆವರ್ ಕಾಪಿ. ಇಫ್ ಇನ್ ಕೇಸ್ ನೀವು ಅವ್ರನ್ನ ಕಾಪಿ ಮಾಡ್ತಾ ಇದ್ದೀರಾ, ಸೇಮ್ ಅವ್ರ ತರಾನೇ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ಗಿವ್ ದೆಮ್ ಕ್ರೆಡಿಟ್ಸ್, ಬಿಕಾಸ್ ಓನ್ಲಿ ದ ಕ್ರಿಯೇಟರ್ ನೋಸ್ ಹೌ ಮಚ್ ಎಫರ್ಟ್ ಇಟ್ ಟೇಕ್ಸ್ ಟು ಮೇಕ್ ದ ಕಾಂಟೆಂಟ್, ಟು ಕ್ರಿಯೇಟ್ ದ ಕಾಂಟೆಂಟ್ ಅಂತ. ಈಗ ನಾನು ಏನೋ ಒಂದು ಕಾಂಟೆಂಟ್ ನ ಕ್ರಿಯೇಟ್ ಮಾಡಿರ್ತೀನಿ, ಅದನ್ನ ನೀವು ಯಾರಾದ್ರೂ ಕಾಪಿ ಮಾಡಿದ್ರೆ ಅದು ನಮ್ಗೆ ತುಂಬಾನೇ ಬೇಜಾರಾಗುತ್ತೆ. ಬಿಕಾಸ್ ಯಾಕೆ ಏನು ಇವ್ರ ಕಾಂಟೆಂಟ್ ಯಾರು ಕಾಪಿ ಮಾಡಬಾರ್ದ ಅನ್ನೋ ಪ್ರಶ್ನೆ ಬರೋದಿಲ್ಲ ಅಲ್ಲಿ. ನಾವು ಕಷ್ಟಪಟ್ಟು ಆ ಕಾಂಟೆಂಟ್ ನ ಹುಡ್ಕೋದಕ್ಕೆ ಎಷ್ಟು ಕಷ್ಟಪಟ್ಟಿರ್ತೀವಿ, ಅದನ್ನ ಈಸಿಯಾಗಿ ಇನ್ನೊಬ್ರು ತಗೊಂಡು ಮಾಡಿದ್ರೆ ಎಷ್ಟು ಬೇಜಾರಾಗತ್ತೆ ಅಲ್ವಾ. ಸೊ ನೆವರ್ ಕಾಪಿ ಎನಿಬಡೀಸ್ ಕಾಂಟೆಂಟ್, ಬಿಕಾಸ್ ಅದು ನಿಮ್ಗೆ ಫರ್ದರ್ ಯೂಟ್ಯೂಬ್ ಮಾನಿಟೈಸೇಷನ್ಗೂ ಕೂಡ ಪ್ರಾಬ್ಲಮ್ ಆಗುತ್ತೆ. ಸೊ ನೆವರ್ ಡೂ ದಟ್. ನಿಮ್ಮ ಓನ್ ಸ್ಟೈಲ್ ಅಲ್ಲಿ, ನಿಮ್ಮ ಓನ್ ವೇ ಅಲ್ಲಿ ನೀವು ಕಾಂಟೆಂಟ್ ನ ಕ್ರಿಯೇಟ್ ಮಾಡಿ. ಎವ್ರಿ ಒನ್ ಇಸ್ ಯುನೀಕ್ ಇನ್ ದೇರ್ ಓನ್ ವೇ ಇಸ್ ವಾಟ್ ಐ ಬಿಲೀವ್. ನಾನು ಯಾವತ್ತೇ ಆದ್ರೂ ಬೇರೆಯವ್ರಿಗೆ ಇನ್ಸ್ಪಿರೇಷನ್ ಇಂದ, ಬೇರೆಯವ್ರ ವಿಡಿಯೋಸ್ ನ ನೋಡಿ ಇನ್ಸ್ಪೈರ್ ಆಗಿ ಮಾಡಿರೋದು ತುಂಬಾ ಕಂಟೆಂಟ್ಸ್ ಗಳಿದಾವೆ. ಬಟ್ ಅದರಲ್ಲಿ ನನ್ನ ಯೂನಿಕ್ ವೇ, ಯೂನಿಕ್ ಥಾಟ್ಸ್ ಏನ್ ಹಾಕ್ಬೋದು ಅದನ್ನ ಹಾಕಿ ನಾನು ವಿಡಿಯೋನ ಬಿಲ್ಡ್ ಅಪ್ ಮಾಡ್ತಾ ಹೋಗ್ತೀನಿ. ಇಫ್ ಇನ್ ಕೇಸ್ ನೀವು ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ, ನಾನು ಕೆಲವೊಂದು ರೀಕ್ರಿಯೇಷನ್ ವಿಡಿಯೋಸ್ ನ ಬೇರೆಯವ್ರನ್ನ ನೋಡಿ ಇನ್ಸ್ಪೈರ್ ಆಗಿ ಮಾಡಿರೋದಿದೆ. ಅಂತ ಟೈಮಲ್ಲಿ ವಿ ಶುಡ್ ಗಿವ್ ಕ್ರೆಡಿಟ್ಸ್ ಟು ದೆಮ್, ಬಿಕಾಸ್ ಅವ್ರಿಗೂ ಕೂಡ ಅವಾಗ ಒಂಚೂರು ಪಬ್ಲಿಸಿಟಿ ಸಿಕ್ಕಂಗೆ ಆಗುತ್ತೆ. ಮತ್ತೆ ನಾವು ಅವ್ರ ಕಂಟೆಂಟ್ ನ ಯೂಸ್ ಮಾಡಿದಾಗ, ನಾವು ಕ್ರೆಡಿಟ್ಸ್ ಕೊಟ್ಟಾಗ ಇಟ್ ವಿಲ್ ಬಿ ಹ್ಯಾಪಿ ಫಾರ್ ದೆಮ್ ಟು ಕ್ರೆಡಿಟ್ಸ್ ಕೊಟ್ಟಿದ್ದಾರೆ ಅಂತ. ಎಷ್ಟೊಂದು ಜನ ನಾನು ನೋಡಿದೀನಿ, ನಾಟ್ ಓನ್ಲಿ ಇನ್ ಕಾಂಟೆಂಟ್ ಕ್ರಿಯೇಷನ್ ಜರ್ನಿ, ನಮ್ಮ ಸುತ್ತಮುತ್ತ ಕೂಡ ಹಲವಾರು ಜನಗಳಿರ್ತಾರೆ ವೇರ್ ದೆ ಕಾಪಿ ಆರ್ ಥಿಂಗ್ಸ್ ಅಂಡ್ ಒಂಚೂರು ಕ್ರೆಡಿಟ್ ಕೂಡ ಕೊಡೋದಿಲ್ಲ ಅದಕ್ಕೆ, ಮತ್ತೆ ಅವರೇ ಅದನ್ನ ಮಾಡಿರೋ ತರ ಬಿಲ್ಡಪ್ ಕೊಡ್ತಾರೆ. ಜಸ್ಟ್ ಇಗ್ನೋರ್ ದೋಸ್ ಕೈಂಡ್ ಆಫ್ ಪೀಪಲ್ಸ್ ಅಂಡ್ ಜಸ್ಟ್ ಮೂವ್ ಆನ್. ನಿಮ್ಗೆ ನೀವು ಮಾಡ್ತಾ ಇರೋದು ಕರೆಕ್ಟ್ ಆಗಿ ಇದೆ ಅಂತ ಗೊತ್ತಿದ್ರೆ ಸಾಕು. ದೇವ್ರು ಎಲ್ಲೋ ಒಂದ್ ಕಡೆ, ಯೂನಿವರ್ಸ್ ಎಲ್ಲೋ ಒಂದ್ ಕಡೆ ನಿಮ್ಗೆ ಬ್ಲೆಸ್ ಮಾಡ್ತಾನೆ. ಅಂಡ್ ಕಾಪಿ ಮಾಡೋರು ಯಾವತ್ತು ನಿಮ್ ಆರಾ ಆಗಿರ್ಬೋದು, ನಿಮ್ಮನ್ನ
ನಿಮ್ಮ ಆಟಿಟ್ಯೂಡ್ ನ ಕಾಪಿ ಮಾಡೋದಕ್ಕೆ ಆಗೋದಿಲ್ಲ. ನೀವ್ ಆಗೋದಕ್ಕೆ ಅವ್ರ ಕೈಯಲ್ಲಿ ಯಾವತ್ತೂ ಸಾಧ್ಯ ಇಲ್ಲ. ಕಾಪಿ ಮಾಡೋರ್ಗೆ ಏನೋ ಒಂದು ಯೂನಿವರ್ಸ್ ಕಡೆಯಿಂದ ಆಗೇ ಆಗುತ್ತೆ ಪಕ್ಕ ಅದಂತೂ. ಇಫ್ ಯು ಆರ್ ಕಾಪಿಂಗ್ ಸಂಬಡಿ, ಪ್ಲೀಸ್ ಗಿವ್ ದೆಮ್ ಕ್ರೆಡಿಟ್. ಇನ್ಸ್ಪೈರ್ ಆಗೋದು, ಕಾಪಿ ಮಾಡೋದು ತುಂಬಾನೇ ಡಿಫ್ರೆನ್ಸ್ ಇದೆ. And the fourth thing is very much important. You should be consistent on YouTube as well as Instagram if you are creating content there too. ನೀವು ಯಾವ್ದೆಲ್ಲ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ಕಾಂಟೆಂಟ್ ನ ಕ್ರಿಯೇಟ್ ಮಾಡ್ತಾ ಇದ್ದೀರಾ, ಎಲ್ಲಾ ಕಡೆನೂ ಇಟ್ is very much necessary and important to be consistent with your content. ಸೊ ನೀವು ಒಂದ್ಸತಿ ನೀವು ಬಿಟ್ಬಿಟ್ರೆ, ಇನ್ಕನ್ಸಿಸ್ಟೆಂಟ್ ಆಗ್ಬಿಟ್ರೆ ಒಂಥರ ಯೂಟ್ಯೂಬ್ ನಿಮ್ಗೆ ಮರ್ತು ಬಿಡುತ್ತೆ ಅಂತಾನೆ ಹೇಳ್ಬೋದು. ಸೊ ಯಾವಾಗ್ಲೂ ಅಷ್ಟೇ ಕನ್ಸಿಸ್ಟೆಂಟ್ ಆಗಿ ಇರಬೇಕು ಟಿಲ್ ಯು ರೀಚ್ ಒನ್ ಪರ್ಟಿಕ್ಯುಲರ್ ಲೆವೆಲ್. ನೀವು ಯಾವಾಗ ಹಾಕಿದ್ರು ವಿಡಿಯೋ ನೋಡ್ತಾರೆ ಅನ್ನೋ ಲೆವೆಲ್ ರೀಚ್ ಆಗೋ ತನಕನೂ ನೀವು ಕನ್ಸಿಸ್ಟೆಂಟ್ ಆಗಿ ಇರಲೇಬೇಕು. ಆ ಕನ್ಸಿಸ್ಟೆನ್ಸಿ, ಡೆಡಿಕೇಶನ್ ತೋರ್ಸುತ್ತೆ ನೀವು ಎಷ್ಟು ಪ್ಯಾಷನೇಟ್ ಆಗಿದ್ದೀರಾ ನಿಮ್ಮ ವರ್ಕ್ಗೆ, ಎಷ್ಟು ಡೆಡಿಕೇಟೆಡ್ ಆಗಿದ್ದೀರಾ ನಿಮ್ಮ ವರ್ಕ್ಗೆ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗಿ ಶೋಕೇಸ್ ಮಾಡುತ್ತೆ. ಸೊ ಆಲ್ವೇಸ್ ಯು ಶುಡ್ ಬಿ ಕನ್ಸಿಸ್ಟೆಂಟ್ ವಿತ್ ಯೋರ್ ಕಾಂಟೆಂಟ್. ನೀವು ವಾರಕ್ಕೆ ಒಂದೇ ಹಾಕಿ, ಬಟ್ ನೆಕ್ಸ್ಟ್ ವಾರನೂ ಕೂಡ ಅದನ್ನ ಮಿಸ್ ಮಾಡ್ದಂಗೆ ಹಾಕ್ಬೇಕಾಗತ್ತೆ. So please be consistent while posting the content on YouTube. Fifth tip and the last important tip is very much important. ಏನು ಅಂತ ಅಂದ್ರೆ, ನಿಮ್ಗೆ ಕಾಂಟೆಂಟ್ ಕ್ರಿಯೇಷನ್ ಜರ್ನಿಯಲ್ಲಿ ಹಾರ್ಡ್ ವರ್ಕ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೋ, ಸ್ಮಾರ್ಟ್ ವರ್ಕ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಸಮ್ಟೈಮ್ಸ್ ಇಟ್ ಡಿಪೆಂಡ್ಸ್ ಆನ್ ದ ಅಲ್ಗೋರಿದಮ್ ಆಲ್ಸೋ. ನೀವು ನಾನು ಹಾಕ್ತಾ ಇದ್ದೀನಿ, ತುಂಬಾನೇ ಡೆಡಿಕೇಶನ್ ಇಂದ ಹಾಕ್ತಾ ಇದ್ದೀನಿ, ಬಟ್ ಆದ್ರೂ ನನ್ನ ವಿಡಿಯೋಸ್ ರನ್ ಆಗ್ತಾ ಇಲ್ಲ ಅಂತ ಅಂದ್ರೆ ನಿಮ್ದು ಎಲ್ಲ ಮ್ಯಾಟರ್ ಆಗುತ್ತೆ. ಏನು ಅಂತ ನಾನು ಹೇಳ್ತೀನಿ. ಒಂದು ತಮ್ನೇಲ್, ಮತ್ತೆ ನೀವು ನಿಮ್ಮ ಹುಕ್ ಕೂಡ ತುಂಬಾ ಮ್ಯಾಟರ್ ಆಗುತ್ತೆ. ದ ಸ್ಟಾರ್ಟಿಂಗ್ 3 seconds ಆಫ್ ಯೋರ್ ವಿಡಿಯೋ ಇಸ್ ಕಾಲ್ಡ್ ಆಸ್ ಹುಕ್, ಅದು ಕೂಡ ಮ್ಯಾಟರ್ ಆಗುತ್ತೆ. ದೆನ್ ಲೈಟಿಂಗ್, ವಾಯ್ಸ್ ಕ್ವಾಲಿಟಿ ಅಂಡ್ ಥಂಬ್ನೇಲ್, ಟೈಟಲ್, ಎವ್ರಿಥಿಂಗ್ ಮ್ಯಾಟರ್ಸ್. ಇದು ಎಲ್ಲಾನು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ನೀವು ಸುಮ್ನೆ ಹಾಕ್ತಾ ಇದೀನಿ ಅಂದ್ರೆ ಯೂಸ್ ಇಲ್ಲ. ಇದನ್ನ ಎಲ್ಲಾನು ತಿಳ್ಕೊಂಡು ನೀವು ಹಾಕಿದ್ರೆ ಡೆಫಿನೆಟ್ ಆಗಿ ನಿಮ್ಗೆ ಗೊತ್ತಾಗುತ್ತೆ. ಮತ್ತೆ ಪ್ರಾಪರ್ ಟೈಮಿಂಗ್ ಅಲ್ಲಿ ವಿಡಿಯೋಸ್ ನ ಅಪ್ಲೋಡ್ ಮಾಡ್ಬೇಕು. ನಿಮ್ಮ ವೈಟಿ ಸ್ಟುಡಿಯೋಲಿ ನಿಮ್ಗೆ ತೋರಿಸುತ್ತೆ ನಿಮ್ಮ ಫಾಲೋವರ್ಸ್ ಯಾವಾಗ ಆಕ್ಟಿವ್ ಆಗಿ ಇರ್ತಾರೆ. ಆ ಟೈಮ್ ಅಲ್ಲೇ ನೀವು ವಿಡಿಯೋಸ್ ನ ಪೋಸ್ಟ್ ಮಾಡ್ಬೇಕು. ಆವಾಗ ತುಂಬಾ ಚೆನ್ನಾಗಿ ಕ್ಲಿಕ್ ಆಗುತ್ತೆ ವಿಡಿಯೋಸ್ ಎಲ್ಲ. So these all the things you should keep in mind while starting your content creation journey. Now coming to my content creation journey, it was never a easy task for me. ಯಾಕೆ ಅಂತ ಅಂದ್ರೆ ಟ್ರೈಪೋಡ್ ಇರ್ಲಿಲ್ಲ, ಮೈಕ್ ಇರ್ಲಿಲ್ಲ, ಲೈಟ್ಸ್ ಇರ್ಲಿಲ್ಲ, ಏನೂ ಇರ್ಲಿಲ್ಲ. ಜಸ್ಟ್ ಒಂದು ಫೋನ್ ಇಟ್ಕೊಂಡು ಸ್ಟಾರ್ಟ್ ಮಾಡಿದಂತ ಕಾಂಟೆಂಟ್ ಕ್ರಿಯೇಷನ್ ಜರ್ನಿ ಇಲ್ಲಿಗೆ ಬಂದ್ಬಿಟ್ಟಿದೆ. ಟಚ್ ವುಡ್. ತುಂಬಾ ಖುಷಿ ಅಂತ ಅನ್ಸುತ್ತೆ. ಯಾರ್ದು ಸಪೋರ್ಟ್ ಇಲ್ದಂಗೆ ನಾನೇ ಕಾಂಟೆಂಟ್ ನ ಓನ್ ಆಗಿ ಕ್ರಿಯೇಟ್ ಮಾಡಿ ನನಗೆ ತುಂಬಾನೇ ಹೆಮ್ಮೆ ಇದೆ. ನಾನು ಯಾರ್ದು ಕಾಂಟೆಂಟ್ ನ ಕಾಪಿ ಮಾಡಿಲ್ಲ, ಯಾರನ್ನೋ ಒಂದು ಬೆಗ್ ಮಾಡಿ ಅಥವಾ ಪ್ಲೀಸ್ ಮಾಡಿ ನಾನು ಕಾಂಟೆಂಟ್ ನ ಅವ್ರ ಹತ್ರದಿಂದ ಇಸ್ಕೊಂಡು ಯಾವತ್ತೂ ಮಾಡಿಲ್ಲ. ನನ್ನ ಹಾರ್ಡ್ ವರ್ಕ್, ನಾನು ಕುತ್ಕೊಂಡು ಹಗಲು ರಾತ್ರಿ ಕಾಂಟೆಂಟ್ ನ ಬರೆದು ನಾನು ವಿಡಿಯೋಸ್ ನ ಮಾಡಿದೀನಿ. ಸೊ ಐ ಆಮ್ ವೆರಿ ಮಚ್ ಪ್ರೌಡ್ ಅಂಡ್ ವೆರಿ ಮಚ್ ಹ್ಯಾಪಿ ಅಬೌಟ್ ಮೈ ಸೆಲ್ಫ್ ಬಿಕಾಸ್ being a content creator, creating a content on social media platform is really not a easy task. It takes a lot of effort, lot of energy. ಒಂದೊಂದ್ಸತಿ ತುಂಬಾನೇ ಡ್ರೈನ್ ಔಟ್ ಅಂತ ಆಗ್ಬಿಡುತ್ತೆ ಎನರ್ಜಿ. ಬಟ್ ಯು ಶುಡ್ ನೆವರ್ ಗಿವ್ ಅಪ್. ಇಫ್ ಯು ಆರ್ ಪ್ಯಾಷನೇಟ್ ಅಬೌಟ್ ಕ್ರಿಯೇಟಿಂಗ್ ಅ ಕಾಂಟೆಂಟ್ ಆನ್ ಯೂಟ್ಯೂಬ್, ಅದು ನಿಮ್ಗೆ ಈಸಿ ಅಂತ ಅನ್ನಿಸ್ಬೇಕು, ಯಾವತ್ತೂ ಕಷ್ಟ ಅಂತ ಅನ್ನಿಸ್ಬಾರ್ದು. ಕೆಲವೊಮ್ಮೆ ಕಷ್ಟ ಅಂತ ಅನ್ಸೋದು ನಿಜ, ಬಟ್ ನಿಮ್ಗೆ ಮಾಡ್ತಾ ಮಾಡ್ತಾ ಇಂಟ್ರೆಸ್ಟ್ ಬೆಳೀತಾ ಹೋಗುತ್ತೆ. ಆಸ್ ಐ ಆಮ್ ದ ಎಕ್ಸಾಂಪಲ್ ಫಾರ್ ದಟ್. ನನಗೆ ಇನಿಷಿಯಲಿ ತುಂಬಾನೇ ಇನ್ಕನ್ಸಿಸ್ಟೆಂಟ್ ಆಗಿರ್ತಾ ಇದೆ. ಏನ್ ಕಾಂಟೆಂಟ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇರ್ಲಿಲ್ಲ. ಎಷ್ಟೊಂದ್ ಸತಿ ಹಾಗೆ ಬಿಟ್ಟಿರೋದು ಕೂಡ ಇದೆ. 1 ತಿಂಗಳು ಹಿಂಗೆಲ್ಲ ಬಿಟ್ಬಿಟ್ಟಿದೀನಿ, ಹುಚ್ಚಿಡ್ದ್ಬಿಟ್ಟು ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇರಲಿಲ್ಲ. ಬಟ್ ಯು ಶುಡ್ ಬಿ ಕನ್ಸಿಸ್ಟೆಂಟ್. ಯಾವತ್ತೇ ಆಗ್ಲಿ ನೀವು ನ್ಯಾಯವಾಗಿ, ನಿಯತ್ತಾಗಿ ನಿಮ್ಮ ಕಾಂಟೆಂಟ್ ನ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ಯಾವತ್ತೂ ಅದು ಮೋಸ ಆಗಲ್ಲ. ನಿಮ್ಗೆ ರಿಟರ್ನ್ ಆಗಿ ಒಳ್ಳೇದೇ ಪ್ರತಿಫಲ ಸಿಗುತ್ತೆ ಅಂತ ನಾನು ನಂಬ್ತೀನಿ. ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಹೆಲ್ಪ್ಫುಲ್ ಆಗಿದೆ ಅಂತ. ನೆಕ್ಸ್ಟ್ ಪಾರ್ಟ್ ಆಫ್ ದ ವಿಡಿಯೋದಲ್ಲಿ ನಾನು ಯಾವ್ದೆಲ್ಲ ಎಕ್ವಿಪ್ಮೆಂಟ್ಸ್ ನ ಯೂಸ್ ಮಾಡ್ತೀನಿ ಶೂಟ್ ಮಾಡೋದಕ್ಕೆ, ಮತ್ತೆ ನಾನು ಹೇಗೆ ಶೂಟ್ ಮಾಡ್ತೀನಿ ಅಂತ ತಿಳ್ಕೋಬೇಕು ಅಂತ ಅಂದ್ರೆ ಎಸ್ ಅಂತ ಕಮೆಂಟ್ ಮಾಡಿ. ನಾನು ಡೆಫಿನೆಟ್ ಆಗಿ ಪಾರ್ಟ್ 2 ಆಫ್ ದ ಕಾಂಟೆಂಟ್ ಕ್ರಿಯೇಷನ್ ಜರ್ನಿ ಹೇಗೆ ಸ್ಟಾರ್ಟ್ ಮಾಡೋದು ಅಂತ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ. ಐ ಹೋಪ್ ದಿಸ್ ವಾಸ್ ಹೆಲ್ಪ್ಫುಲ್ ಟು ಆಲ್ ಮೈ ಗರ್ಲೀಸ್ ಔಟ್ ದೇರ್. So that's it for this video. Don't forget to follow me on Instagram for more fashion contents and beauty contents there too. So yeah, I'm gonna end this video here itself. Signing off. Bye bye.